ಇನ್ನು ಮಳೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲೇಬೇಕು. ಬೆಳಗಾವಿನಲ್ಲಿ ವಿಪರೀತವಾದಂಥ ಮಳೆ, ಜೊತೆಗೆ ಮಹಾರಾಷ್ಟ್ರ ಭಾಗದಿಂದ ಬರ್ತಿರುವಂಥ ವಿಪರೀತವಾದಂಥ ನೀರು, ಒಂದು ಕಡೆ ಲೆಕ್ಕದಲ್ಲಿ ಭೀಮೆ, ಲೆಕ್ಕದಲ್ಲಿ ಘಟಪ್ರಭೆ ಉಕ್ಕಿ ಹರಿತಾ ಇವೆ. ಇಂಥ ಸಂದರ್ಭದಲ್ಲಿ ಈ ಎಲ್ಲ ಕಡೆಗೂ ಕೂಡ ನೀರು ಆವರಿಸಿಕೊಂಡಿದೆ. ಈ ಹೊಲ ಗದ್ದೆಗಳು, ಮನೆ ಮಠಗಳು, ದೇಗುಲಗಳು ಎಲ್ಲವೂ ಕೂಡ ಮುಳ್ಕೊಂಡು ಹೋಗುವಂಥ ಸ್ಥಿತಿ. ಯಾವ ರೀತಿ ಇದೆ ಆ ಭಾಗದಲ್ಲಿ ವಾತಾವರಣ, ಬನ್ನಿ ನೋಡೋಣ. ವರ್ಷ ಹಿಂಗಾದ್ರೆ ನಾವು ಎಲ್ಲಿ ಹೋಗ್ಬೇಕ್ರಿ? ಬೆಳೆನೂ ಹಾದವ್ರಿ, ಎಲ್ಲ ಮನೆಗಳು ಬಿದ್ದಾವು. ಪೂರಾ ನದಿ ಎಲ್ಲ ಮುನಿಗೆ ನೀರು ಹೋಗ್ಬಿಟ್ಟೈತ್ರಿ. ಮನ್ಯಾಗ ಪೂರಾ ಇಟ್ಟಿಟ್ಟು ನೀರು ಅದಾವ್ರಿ. ಮಳೆಯಿಂದ ಬೆಳಗಾವಿಗೆ ಜಲಕಂಟಕ, ಗ್ರಾಮಗಳೇ ಮೊಳಗುಡೆ. ಜಲಗಂಡಾಂತರ. ಬೆಳಗಾವಿ ಅಕ್ಷರಶಃ ಜಲಗಂಡಾಂತರಕ್ಕೆ ಒಳಗಾಗಿದೆ. ಬೆಳಗಾವಿಯಲ್ಲಿ ಮಳೆ ಇಲ್ಲದಿದ್ರೂ ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆ ಮುಂದುವರೆದಿದೆ. ಇದೇ ಕಾರಣಕ್ಕೆ ಕೃಷ್ಣೆ, ಘಟಪ್ರಭಾ ಉಕ್ಕಿ ಹರಿಯುತ್ತಿದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. 122 ಗ್ರಾಮಗಳಿಗೆ ನೀರು ನುಗ್ಗೋ ಆತಂಕ ಇತ್ತು. ಸದ್ಯ ನದಿ ಪಾತ್ರದಲ್ಲಿನ 40 ಗ್ರಾಮಗಳಿಗೆ ನೀರು ನುಗ್ಗಿದೆ. ಬರೋಬ್ಬರಿ 1,000 ಕುಟುಂಬಗಳ 3,000 ಜನರನ್ನ ಕಾಳಜಿ ಕೇಂದ್ರ, ಸಂಬಂಧಿಕರ ಮನೆ, ಜಮೀನಿನಲ್ಲಿರೋ ಮನೆಗಳಿಗೆ ಶಿಫ್ಟ್ ಮಾಡಲಾಗಿದೆ. 41 ಸೇತುವೆಗಳು ಮುಳುಗಿದ್ರೆ 80 ಗ್ರಾಮಗಳು ಸಂಪರ್ಕ ಕಳೆದುಕೊಂಡಿವೆ. ತೀವ್ರ ಸಂಕಷ್ಟಕ್ಕೆ ತುತ್ತಾಗಿರೋ ಒಂದೊಂದೇ ಗ್ರಾಮಗಳ ಪ್ರತ್ಯಕ್ಷ ಚಿತ್ರಣವನ್ನ TV9 ತಂಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಮುಳುಗಿದ ಊರು 1 ಮುಸಗುಪ್ಪಿ. ಘಟಪ್ರಭಾ ಅಬ್ಬರಕ್ಕೆ ಹೆಚ್ಚು ನಲುಗಿರೋ ಗ್ರಾಮ ಅಂದ್ರೆ ಅದು ಮೂಡಲಗಿ ತಾಲೂಕಿನ ಮುಸಗುಪ್ಪಿ. ಬರೋಬ್ಬರಿ 600 ಮನೆಗಳು ಜಲಾವೃತವಾಗಿದ್ದು ಬೀದಿಯಲ್ಲಿ 4 ಅಡಿ ನೀರು ನಿಂತಿದೆ. ಅಂತಹ ಸ್ಥಳದ ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ. ಘಟಪ್ರಭಾ ನದಿ ಅಬ್ಬರಕ್ಕೆ ಮುಸುಗುಪ್ಪಿ ಗ್ರಾಮ ಇದೀಗ ಮುಳುಗ್ತಾ ಇರುವಂಥದ್ದು. ನಿಜಕ್ಕೂ ಈ ಒಂದು ಗ್ರಾಮದಲ್ಲಿ ಸಾಕಷ್ಟು ಮನೆಗಳು ಈಗಾಗಲೇ ಜಲಾವೃತಗೊಂಡಿರುವಂಥದ್ದು. ನಾನು ಕೂಡ ಈ ಒಂದು ಮುಸುಗುಪ್ಪಿ ಗ್ರಾಮದ ಒಳಭಾಗದಲ್ಲಿ ಏನು ಎಷ್ಟು ಮನೆಗಳು ಮುಳುಗಿದಾವೆ, ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತಾ ಹೋಗ್ತೇನೆ. ಸದ್ಯ ಈಗ ನನ್ನ ನಡು ಮಠದವರೆಗೂ ಕೂಡ ಈ ಒಂದು ನೀರು ಬಂದಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಇಲ್ಲಿ ಎಷ್ಟರ ಮಟ್ಟಿಗೆ ಫೋರ್ಸ್ ಇದೆ ಅನ್ನುವಂಥದ್ದನ್ನು ಒಂದು ಕಡೆ ನೋಡೋದಾದ್ರೆ ಬಹುತೇಕ ಈಗಾಗಲೇ ಸಾಕಷ್ಟು ಮನೆಗಳು ಈಗಾಗಲೇ ಮುಳುಗಡೆ ಆಗಿರುವಂಥದ್ದು. ಈ ಒಂದು ಗ್ರಾಮದಲ್ಲಿ ಏನು ಪದೇ ಪದೇ ಪ್ರವಾಹ ಬರ್ತಾ ಇರುವಂಥದ್ದು ಒಂದು ಕಡೆ ಆದರೆ, ಗ್ರಾಮದ ಹೊರವಲಯದಲ್ಲಿರುವಂತಹ ಲಕ್ಷ್ಮೀ ದೇವಿ ದೇವಸ್ಥಾನ ಕೂಡ ಈಗ ಕಂಪ್ಲೀಟ್ ಆಗಿ ಜಲಾವೃತಗೊಂಡಿರುವಂಥದ್ದು. ಇದೇ ಮುಸಗುಪ್ಪಿ ಗ್ರಾಮದ ಲಕ್ಷ್ಮೀ ದೇವಿ ದೇವಸ್ಥಾನ, ಬ್ಯಾಂಕ್, ಕಲ್ಯಾಣ ಮಂಟಪ ಸಂಪೂರ್ಣ ಮುಳುಗಿವೆ. ಇಲ್ಲಿ ನದಿ 2-3 ಕಿಲೋಮೀಟರ್ ವಿಸ್ತಾರಗೊಂಡು ಹರಿಯುತ್ತಿದೆ. ಮುಸಗುಪ್ಪಿ ಗ್ರಾಮದಲ್ಲಿ 200ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಜಲಾವೃತವಾಗಿದ್ರೆ ಸೇತುವೆ, ರಸ್ತೆ ಯಾವುದೊಂದೂ ಕಾಣುತ್ತಿಲ್ಲ. ಸಾವಿರಾರು ಎಕರೆಯಲ್ಲಿ ಕಬ್ಬು, ಭತ್ತ ಎಲ್ಲವನ್ನೂ ಮಲಪ್ರಭೆ ಆಪೋಷಣ ತೆಗೆದುಕೊಂಡಿದೆ. ಮುಳುಗಿದ ಊರು 2 ಪಟಗುಂದಿ. ಘಟಪ್ರಭಾ ನದಿ ಒಡಲಿಗೆ ಸೇರಿದ ಮತ್ತೊಂದು ಗ್ರಾಮ ಪಟಗುಂದಿ. ಇಲ್ಲಿ ಚರ್ಚ್ ಸೇರಿದಂತೆ 150 ಮನೆಗಳು ಜಲಾವೃತವಾಗಿವೆ. ಕಾಳಜಿ ಕೇಂದ್ರ ಸೇರಿರೋ ಸಂತ್ರಸ್ತರು ಪ್ರತಿ ವರ್ಷ ಇದೇ ಗೋಳಾದ್ರೆ ನಾವ್ ಎಲ್ಲಿಗೆ ಹೋಗೋದು ಅಂತ ತಮ್ಮ ಸಂಕಷ್ಟ ತೋಡಿಕೊಂಡ್ರು. ವರ್ಷ ಹಿಂಗಾದ್ರೆ ನಾವು ಎಲ್ಲಿ ಹೋಗ್ಬೇಕ್ರಿ? ಹುಡುಗರು ಕಟ್ಕೊಂಡ, ದನಕರ ಕಟ್ಕೊಂಡ ನಾವು ಹೆಂಗೆ ಹೋಗುಣ್ರಿ? ಬಡವ್ರ ಈಗ ಏನು ಮಾಡ್ಬೇಕ್ರಿ? ನಾವ ಎಲ್ಲ ನೀರಾಗರ್ಲೆ, ಎಲ್ಲ ನೀರಾಗರಿ ಹೆಂಗೆ ಹಿಡ್ಕೊಳ್ದು ನೋಡ್ರಿ. ಇದ್ರಾಗ ಕರ್ದಾವ್ ಆದವ್ರಿ, ತಗೊಳ್ದು ಹೆಂಗೆ, ಹುಡುಗರ್ನ ಹೆಂಗೆ ಹಿಡ್ಕೊಳ್ಳೋದ್ರಿ, ಮತ್ತು ಸಾಮಾನು ಹೆಂಗೆ ಹಿಡ್ಕೊಳ್ಳೋದ್ರಿ. ಬೆಳೆನೂ ಆದವ್ರಿ, ಎಲ್ಲ ಮನೆಗಳು ಬಿದ್ದಾವು. ನಮಗೇನು ಮಾಡ್ತೀರಿ ಮಾಡ್ರಿ ನೀವು. ಮುಳುಗಿದ ಊರು 3 ಗೋಕಾಕ್. ಘಟಪ್ರಭಾ ತಟದಲ್ಲಿರೋ ಗೋಕಾಕ್ ನಗರಕ್ಕೂ ಪ್ರವಾಹದ ಹೊಡೆತ ತಟ್ಟಿದೆ. ನಗರದ ಕುಂಬಾರಗಲ್ಲಿ ಸಂಪೂರ್ಣ ಜಲಾವೃತವಾಗಿದ್ದು ಕಟ್ಟಿಗೆ ಅಡ್ಡ, ಗ್ಯಾರೇಜ್, ಚುರುಮುರಿ ಭಟ್ಟಿ, ಸಿಮೆಂಟ್ ಶಾಪ್ ಎಲ್ಲವೂ ಮುಳುಗಿದೆ.
ಕಂಬಾರ್ ಗಲ್ಲಿಯಲ್ಲಿದ್ದ ಗರ್ಭಿಣಿ ಕಾಳಜಿ ಕೇಂದ್ರ ಸೇರಿದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಿಬ್ಬಂದಿ ಅಲ್ಲೇ ಆರೈಕೆ ಮಾಡ್ತಿದ್ದಾರೆ. ನೀರು ಹೆಚ್ಚಾಗ್ತಿದ್ದಂತೆ ಹಾಸಿಗೆಯೊಂದಿಗೆ ಹೊರಬಂದಿದ್ದೇವೆ, ಮನೆಯಲ್ಲಿರೋ ವಸ್ತುಗಳೆಲ್ಲ ನೀರು ಪಾಲಾಗಿವೆ ಅಂತ ಸಂತ್ರಸ್ತರು ಅಳಲು ತೋಡಿಕೊಂಡ್ರು. ಮನೆ ಪೂರಾ ತುಂಬಿ ನೀರು ಎಲ್ಲ ಯಾವ ಸಾಮಾನೆಲ್ಲ ಹಾಳಾಗಿದ್ದಾವ್ರಿ. ಎಲ್ಲ ಎಲ್ಲ ಬೀಳ್ತಿತ್ತೋ ಇನ್ನೂ ಐತಿವೋ ಇನ್ನೂ ಟೆನ್ಷನ್ದಾಗ ಆದೇವ್ರಿ. ಘಟಪ್ರಭಾ ನದಿ ತಟದಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿರುವ ಹಿನ್ನೆಲೆ ಬೆಳಗಾವಿ ಜಿಲ್ಲೆ ಗೋಕಾಕ್, ಮೂಡಲಗಿ ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ನಿಪ್ಪಾಣಿ, ಕಾಗವಾಡ, ಚಿಕ್ಕೋಡಿ ಹಾಗೂ ಹುಕ್ಕೇರಿ ತಾಲೂಕಿನಲ್ಲಿ ಕಾಳಜಿ ಕೇಂದ್ರಗಳು ಇರುವ ಶಾಲೆಗಳಿಗೆ ಮಾತ್ರ ರಜೆ ಘೋಷಿಸಲಾಗಿದೆ. ಸಹದೇವ ಮಾನೆ, ಟಿವಿ9 ಬೆಳಗಾವಿ.